ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರು ಹಾಗೂ ಮಾತೋಶ್ರೀ ಅಮ್ಮನವರ ಆಶೀರ್ವಾದವನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ನಾನು ಅಣ್ಣಿಗೇರಿ ತಾಲೂಕಿನ ಭದ್ರಾಪುರ ಗ್ರಾಮದಲ್ಲಿ ಧರ್ಮದೇವತೆ ಸಂಘದ ಸದಸ್ಯರಾಗಿದ್ದು ನನ್ನ ಹೆಸರು ಪುಷ್ಪಾ ಉಮೇಶ್ ಸುಂಕದ. ನಾನು ಸಂಘಕ್ಕೆ ಸೇರಿ 15 ವರ್ಷವಾಯಿತು. ನಮ್ಮ ಊರಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಬಂದು 15 ವರ್ಷ ಆಯಿತು. ನಾನು ಒಬ್ಬ ಗ್ರಾಮಾಭಿವೃದ್ಧಿ ಯೋಜನೆ ಬಂದಾಗಲೇ ನಾನು ಈ ಯೋಜನೆಗೆ ಸೇರಿಕೊಂಡೆ. ಆದರೆ ಗ್ರಾಮಾಭಿವೃದ್ಧಿ ಯೋಜನೆ ತಂದವರು ಪೂಜ್ಯರು. ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನು ತಂದಂಥ ಪೂಜ್ಯರಿಗೆ ಇಲ್ಲಸಲ್ಲದ ಅಪವಾದಗಳನ್ನು ಹೊರಿಸಿ ಅವರಿಗೆ ಅವಮಾನ ಮಾಡುವಂಥ ಜಾಹೀರಾತುಗಳನ್ನು ಹೊರತುಪಡಿಸಿ ನಾವೆಲ್ಲರೂ ಒಂದಾಗಿ ನಾವೆಲ್ಲ ಸದಸ್ಯರು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಎಲ್ಲರೂ ಅವರು ಬೆನ್ನ ಹಿಂದೆ ಅದೇವೆ ಅಂತ ಹೇಳಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಮತ್ತು ಅವರಿಗೆ ಪೂಜ್ಯರಿಗೆ ಅವಮಾನ ಆಗಬಾರ್ದು. ಯಾಕಂದ್ರೆ ಅವರು ಒಳ್ಳೆ ಕಾರ್ಯಕ್ರಮಗಳನ್ನು ಈ ಗ್ರಾಮಾಭಿವೃದ್ಧಿ ಯೋಜನೆ ಒಳಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಾರ. 1-2 ಅವರು ಜ್ಞಾನ ವಿಕಾಸ ಕಾರ್ಯಕ್ರಮದೊಳಗೆ ಇದು ಹೇಮಾವತಿ ಅಮ್ಮನವರು ಮಾಡಿದಂಥ ಕಾರ್ಯಕ್ರಮ. ಹೇಮಾವತಿ ಅಮ್ಮನವರು ಕಟ್ಟಿದ ಕನಸು ಯಾವುದು? ಜ್ಞಾನ ವಿಕಾಸದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಶೈಕ್ಷಣಿಕವಾಗಿ ಮತ್ತು ಆರೋಗ್ಯದ ಬಗ್ಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಮುಂದುವರಿಬೇಕಾದ್ರೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಬಂದ ಮೇಲೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರೆದೇವಿ. ಮತ್ತು ನಾವು ಆರ್ಥಿಕವಾಗಿ ಮುಂದುವರಿಬೇಕಾದ್ರೆ ಹೆಣ್ಮಕ್ಳಿಗೆ ಸ್ವಾವಲಂಬಿ ಬದುಕು ಕಲಿಸಿಕೊಟ್ಟಂಥ ಗ್ರಾಮಾಭಿವೃದ್ಧಿ ಯೋಜನೆ ಇಂಥ ಯೋಜನೆಯನ್ನು ತಂದಂಥ ಪೂಜ್ಯರಿಗೆ ಇಲ್ಲಸಲ್ಲದ ಅಪವಾದ ಹೊರಿಸಬಾರ್ದು. ಮತ್ತು ಇಲ್ಲಸಲ್ಲದ ಅಪವಾದಗಳನ್ನು ಹೊರಿಸಿದಂಥ ಕಿಡಿಗೇಡಿಗಳಿಗೆ, ಜಾಹೀರಾತು ಮಾಡಿದಂಥ ಕಿಡಿಗೇಡಿಗಳಿಗೆ ಎಲ್ಲರೂ ನಾವು ಗ್ರಾಮೀಣ ಪ್ರದೇಶದ ಹೆಣ್ಣುಮಕ್ಕಳು ಅವರಿಗೆ ಎಚ್ಚರಿಕೆ ಕೊಡ್ತೀವಿ. ಜಾಹೀರಾತು ಮಾಡಿದಂಥ ಕಿಡಿಗೇಡಿಗಳಿಗೆ ಎಚ್ಚರಿಕೆ ಕೊಡ್ತೀವಿ. ಮತ್ತು ನಾವು ಪೂಜ್ಯರಿಗೆ ಬೆಂಬಲವಾಗಿ ನಿಲ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಅವರು ಪೂಜ್ಯರು 1-2 ಥರ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ, ಭಾಳ ಯೋಜನೆಗಳನ್ನು ಜಾರಿಗೆ ತಂದಾರ. ಮಧ್ಯವರ್ಜನ ಶಿಬಿರದೊಳಗೆ ಎಲ್ಲರಿಗೂ ಅಲ್ಲಿ ಸುತ್ತಮುತ್ತಲ ಹಳ್ಳಿ ಒಳಗೆ ಮಧ್ಯವರ್ಜನ ಶಿಬಿರವನ್ನು ನಿರ್ಮಾಣಗೊಂಡು ನಿರ್ಮಿಸಿ ಸುತ್ತಮುತ್ತ ಹಳ್ಳಿನ ಯುವಕರನ್ನು ಮದ್ಯದಿಂದ ಬಿಡುಗಡೆ ಮಾಡಿ ಅವರಿಗೆ ಒಳ್ಳೆ ದಾರಿ ದೀಪವನ್ನಾಗಿ ಮಾಡಿದಂಥ ಪೂಜ್ಯರು. ಅಂಥ ಪೂಜ್ಯರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಏನು ಕೆಟ್ಟ ಅವಮಾನ ಆಗಬಾರ್ದು ಅಂತ ನಾನು ಕೇಳ್ಕೊತೀನಿ. ಇಷ್ಟ ಅಲ್ಲದೆ ಹಳ್ಳಿ ಒಳಗಿರ್ತಕ್ಕಂಥ ದೇವಸ್ಥಾನಕ್ಕೂ ಅವರು ಅನುದಾನ ಕೊಟ್ಟಾರ, ಹಾಲಿನ ಡೈರಿಗೆ ಅನುದಾನ ಕೊಟ್ಟಾರ, ಮತ್ತು ಸ್ಮಶಾನಕ್ಕೆ ಅನುದಾನ ಕೊಟ್ಟಾರ. ಇಂಥ ಒಳ್ಳೆ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇಂಥ ಒಳ್ಳೆ ಕಾರ್ಯಕ್ರಮಗಳಿಗೆ ಅನುದಾನ ಕೊಟ್ಟು ಈ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಮತ್ತು ಇಂಥವೆಲ್ಲ ದೇವಸ್ಥಾನಕ್ಕೆಲ್ಲ ಅನುದಾನ ಕೊಟ್ಟು ಇಂಥ ಪೂಜ್ಯರಿಗೆ ಇಂಥ ಕೆಟ್ಟ ಜಾಹೀರಾತುಗಳನ್ನು ಮಾಡಿ ಅವ್ರಿಗೆಲ್ಲ ಹಂಗೆ ಮಾಡಬಾರ್ದಂತ ಕೇಳ್ತೀನಿ. ಅಂಥ ಒಳ್ಳೆ ಮನುಷ್ಯರಿಗೆ ಬಿಡವಲ್ರೆ ದೇವರು ನಡೆದಾಡುವ ದೇವರವರು. ಪೂಜ್ಯರು ಅಂದರೆ ಏನು? ನಡೆದಾಡುವ ದೇವರು. ಈಗಿನ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ತಂದಂಥ ದೇವರವರು. ಅಂಥ ದೇವ್ರಿಗೆ ನಾವು ಇಂಥ ಕೆಟ್ಟ ಅವಮಾನ ಆಕೈತಂದ್ರೆ ನಾವೆಲ್ಲ ಹೆಣ್ಮಕ್ಳು ಅವ್ರ ಬೆಂಬಲಕ್ಕಾಗಿ ನಿಲ್ತೇವೆ ಅಂತ ಹೇಳ್ತೀನಿ. ಮತ್ತು ಅವರು ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಹೇಳಿದರು, ನಾವೆಲ್ಲರೂ ಧರ್ಮಸ್ಥಳದ ಅಧಿಕಾರಿಯಾದಂಥ ಪೂಜ್ಯರಾದಂಥ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗಡೆ ಅವರಿಗೆ ನಾವು ಪೂಜ್ಯರಿಗೆ ನಾವು ಬೆಂಬಲವಾಗಿ ನಿಲ್ತೇವೆ. ಆ ಕಿಡಿಗೇಡಿಗಳಿಗೆ ತಕ್ಕ ಪಾಠ ಕಲಿಸ್ತೀವಿ. ಯಾರಿಗೆ ಅಂದರೆ ಆ ಜಾಹೀರಾತುಗಳನ್ನು ಮಾಡಿದಂಥ ಕಿಡಿಗೇಡಿಗಳಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಗ್ರಾಮಾಭಿವೃದ್ಧಿ ಯೋಜನೆ.